ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ನಾನು ನಿಮ್ಮ ಬಸವಂತಪ್ಪ, ಸ್ಫೂರ್ತಿ ಟ್ರೇಡರ್ಸ್, ತೊಗರ್ಸಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇಂದು ಅಡಿಕೆ ತೋಟದಲ್ಲಿ ತೋಟದ ಹಬ್ಬ. ತೋಟದ ಹಬ್ಬ ತೋಟದ ಹಬ್ಬ ಅಂದ್ರೇನು? ಇಂದಿನ ದಿನಮಾನದಲ್ಲಿ ಅಡಿಕೆ ತೋಟ ಇವತ್ತು ಆರ್ಥಿಕ ಬೆಳೆ. ಇಲ್ಲಿ ಅಡಿಕೆ ತೋಟದಲ್ಲಿ ತುಂಬ ಇಳುವರಿ ತಗೊಂಡು ಇವತ್ತು ಜೀವನ ಕಟ್ಕೊಳ್ತಿದ್ದಾರೆ. ಆ ದೃಷ್ಟಿಕೋನ ಇಟ್ಕೊಂಡು ಇವತ್ತು ತೋಟದ ಹಬ್ಬ ಅನ್ನೋ ಕಾನ್ಸೆಪ್ಟಲ್ಲಿ ಇವತ್ತು ರೈತರಿಗೆ ಮಾಹಿತಿಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಈ ತೋಟದ ಹಬ್ಬದಲ್ಲಿ ಹೆಚ್ಚು ಹೆಚ್ಚು ಸಾವಯವ ಪದ್ಧತಿಯಲ್ಲಿ ವೈಜ್ಞಾನಿಕ ಕೃಷಿಯನ್ನು ಅಳವಡಿಸಿಕೊಂಡು ಭೂಮಿಯನ್ನು, ಈ ಮಣ್ಣನ್ನು ಹೆಚ್ಚು ರಾಸಾಯನಿಕ ಹಾಕದೆ, ಹಾಳು ಮಾಡದೆ, ಭೂಮಿಯನ್ನು ಉಳಿಸಿ, ಮಣ್ಣನ್ನು ಉಳಿಸಿ, ವ್ಯವಸ್ಥಿತವಾಗಿ ಅಡಿಕೆ ತೋಟ ನಿರ್ವಹಣೆ ಮಾಡಿ ಹೆಚ್ಚು ಹೆಚ್ಚು ಬೆಳೆ ಬೆಳೆದು, ಅಂದರೆ 6ರಿಂದ 10 ಲಕ್ಷದವರೆಗೆ ಇಳುವರಿಯನ್ನು ಪಡೆಯೋದು ಹೇಗೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಏನು 6 ಲಕ್ಷದಿಂದ 10 ಲಕ್ಷದವರೆಗೆ ಇಳುವರಿ ಪಡಿಬಹುದೇ? ಹಾಗಾದರೆ ಏನೇನು ಕೆಲಸ ಮಾಡಬೇಕು ತೋಟದಲ್ಲಿ? ನಿಮಗೆ ಗೊತ್ತಾ? ಇಲ್ಲ, ಇದೆ. ಯಾರು ತೋಟದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಮಿನಿಮಮ್ 6 ಲಕ್ಷದಿಂದ 10 ಲಕ್ಷದವರೆಗೂ ಇಳುವರಿ ತಗೊಬಹುದು. ಯಾವುದೇ ಸಂಶಯ ಇಲ್ಲ. ಅದನ್ನು ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತದೀನಿ. ನೋಡ್ರಿ, ಒಂದು ಮನೆ ಮಾಡ್ಬೇಕಂದ್ರೆ, ಒಂದು ಸಂಸಾರ ಕಟ್ಟಬೇಕಂದ್ರೆ ಅಲ್ಲಿ ತುಂಬ ಕೆಲಸಗಳಿರುತ್ತೆ. ಒಂದು ಮನೆ ಅಂದರೆ ಒಂದೇ ಕೆಲಸ ಇರಲ್ಲ, ಅಲ್ಲಿ ನೂರಾರು ಕೆಲಸಗಳಿರುತ್ತೆ. ಎಕ್ಸಾಂಪಲ್, ನಿಮಗೆ ಒಂದು ಮನೆ ಅಂದರೆ ಮನೆಯಲ್ಲಿ ಒಂದು ಯಜಮಾನಿಕೆ ಇರುತ್ತೆ, ಅಲ್ಲಿ ಒಂದು ಕೃಷಿ ಚಟುವಟಿಕೆ ಇರುತ್ತೆ, ಆ ಮನೆಯಲ್ಲಿ ಮನೋರಂಜನಾ ಕಾರ್ಯಕ್ರಮಗಳಿರುತ್ತೆ, ಮನೆಯಲ್ಲಿ ಸಾಮಾಜಿಕ ಚಟುವಟಿಕೆಗಳಿರುತ್ತೆ, ಹಾಗೆ ಅಲ್ಲಿ ಆರ್ಥಿಕ ಚಟುವಟಿಕೆಗಳು ಇರುತ್ತೆ, ಹಾಗೆ ಆ ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಇರುತ್ತೆ. ನೆನಪಿರಲಿ, ಅಲ್ಲಿ ಮಹಿಳೆ ಇರ್ತಾರೆ, ಮಕ್ಕಳಿರುತ್ತಾರೆ, ಮತ್ತು ಅಡುಗೆ ಊಟ ಉಪಚಾರ ಇರುತ್ತೆ, ಹಾಗೆ ಅಲ್ಲಿ ಸ್ವಚ್ಛತೆಯೂ ಇರುತ್ತೆ. ಸ್ವಚ್ಛತೆ ಅನ್ನೋದು ಒಂದು ಕೆಲಸ. ಹಾಗೆ ಶೈಕ್ಷಣಿಕ ಆಟ ಪಾಠಗಳು ಇರುತ್ತೆ ಆ ಮನೆಯಲ್ಲಿ, ಹಾಗೆ ಅಲ್ಲಿ ವ್ಯವಹಾರಗಳು ಇರುತ್ತೆ, ಹಾಗೆ ಆ ಮನೆಯಲ್ಲಿ ಒಂದು ಹೊಂದಾಣಿಕೆ ಅನ್ನೋದಿರುತ್ತೆ, ಒಂದು ಶಿಸ್ತು ಅನ್ನೋದಿರುತ್ತೆ, ಒಂದು ಸ್ನೇಹ ಅನ್ನೋದಿರುತ್ತೆ, ಒಂದು ಪ್ರೀತಿ ಅನ್ನೋದಿರುತ್ತೆ, ಒಂದು ವಿಶ್ವಾಸ ಅನ್ನೋದಿರುತ್ತೆ. ಹೀಗೆಲ್ಲ ಚಟುವಟಿಕೆಗಳು ಒಂದು ಮನೆಯಲ್ಲಿರುತ್ತೆ. ಇವೆಲ್ಲ ಚಟುವಟಿಕೆಗಳು ಇದ್ರೆ ಮಾತ್ರ ಆ ಮನೆಗೆ ಏನಂತಾರೆ, ಸಂಪೂರ್ಣ ಸಂಸ್ಕಾರಯುತ ಮನೆ ಅಂತ ಹೇಳ್ತಾರೆ, ಒಂದು ಸಂಸ್ಕಾರಯುತ ಸಂಸಾರ ಅಂತ ಹೇಳ್ತಾರೆ. ಇವೆಲ್ಲ ಇರಬೇಕು ಅಂದರೆ ಈ ಮನೆಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಇದ್ದಾಗ ಆ ಮನೆ ಸಂಸ್ಕಾರಯುತ ಒಂದು ಸಂಸಾರ ಅಂತ ಹೇಳಲಾಗುತ್ತೆ. ಹಾಗಾದರೆ ಒಂದು ಸಂಪೂರ್ಣ ತೋಟ ಅಂದರೆ ತೋಟದಲ್ಲಿ ನಾವು ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ಒಂದಿಷ್ಟು ಪಾಯಿಂಟ್ಗಳನ್ನು ಹೇಳ್ತೀನಿ. ಈ ಪಾಯಿಂಟ್ಗಳಲ್ಲಿ ಮೊದಲನೆಯದು ಮಣ್ಣು ಪರೀಕ್ಷೆ ಅಂತ ಹೇಳ್ತೀವಿ. ಇಲ್ಲಿ ಅಡಿಕೆ ಯಾವ ಮಣ್ಣಲ್ಲಿ ಬರುತ್ತೆ, ಆ ಮಣ್ಣು ಪರೀಕ್ಷೆ ಆಧಾರದಲ್ಲಿ ನಾವು ಏನೇನು ಪೋಷಕಾಂಶಗಳನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಪ್ರಥಮವಾಗಿ ತೋಟ ಅಂದ ತಕ್ಷಣ ತೋಟದಲ್ಲಿ ಮಣ್ಣು ಪರೀಕ್ಷೆ ಭಾಳ ಇಂಪಾರ್ಟೆಂಟ್. ಎರಡನೇದೇನಪ್ಪ, ಬಸಿಗಾಲುವೆ. ಮೂರನೇದು ಯಾವುದು, ನೀರಾವರಿಯ ಪದ್ಧತಿಗಳು ಹಾಗೂ ನೀರು ನಿರ್ವಹಣೆ ಬಗ್ಗೆ ಯಾವ್ಯಾವ ಥರದಲ್ಲಿ ನೀರು ನಿರ್ವಹಣೆಗಳನ್ನ ಮಾಡಬೇಕು. ಹಾಗೆ 4ನೇದು ಕಳೆ ನಿರ್ವಹಣೆ. 5ನೇದು ಸಾವಯವ ಪೋಷಕಾಂಶಗಳು ಅಂತ ಬರುತ್ತೆ. ಸಾವಯವ ಪೋಷಕಾಂಶಗಳಲ್ಲಿ ಹಸಿರೆಲೆ ಗೊಬ್ಬರ ಬರುತ್ತೆ, ಕೊಟ್ಟಿಗೆ ಗೊಬ್ಬರ ಬರುತ್ತೆ, ಎರೆಹುಳು ಬರುತ್ತೆ, ಮತ್ತು ಜೀವಾಮೃತ ಬರುತ್ತೆ, ಪೋಷಕಾಂಶ ದ್ರವ್ಯ ಬರುತ್ತೆ, ಹಾಗೆ ಕೃಣಪ ಜಲ ಅಂತ ಬರುತ್ತೆ, ದಶಗವ್ಯ ಬರುತ್ತೆ, WDC ಬರುತ್ತೆ. ಹೀಗೆ ನಾವು ಸಾವಯವ ಪೋಷಕಾಂಶಗಳಲ್ಲಿ ಸುಮಾರು ಸ್ಟೆಪ್ಸ್ ಬರುತ್ತೆ. ನಮ್ಮ ತೋಟದಲ್ಲಿ ಜೈವಿಕ ರೋಗ ನಿವಾರಣೆಗಳ ಕ್ರಮಗಳು, ಅದರಲ್ಲಿ ಬೇರು ಹುಳುಗಳು ಅಂತ ಬರುತ್ತೆ, ಶಿಲೀಂಧ್ರಗಳಂತ ಬರುತ್ತೆ, ಬ್ಯಾಕ್ಟೀರಿಯಾಗಳು ಅಂತ ಬರುತ್ತೆ, ಕೀಟಬಾಧೆ ಅಂತ ಬರುತ್ತೆ. ಇವುಗಳ ನಿರ್ವಹಣೆ ಹೇಗೆ, ಮತ್ತು ತೋಟದಲ್ಲಿ ರಸಗೊಬ್ಬರ ಬಳಕೆ, ಈ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ರಸಗೊಬ್ಬರ ಬಳಕೆ ಬೇಕೋ ಬೇಡ, ಕೃಷಿಯಲ್ಲಿ ಬೇಕಾಗದರೆ ಯಾವ ರೆಸ್ಯೂ ಮೇಲೆ, ಯಾವ ಪ್ರಮಾಣದಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳನ್ನು ನಾವು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ತೋಟದಲ್ಲಿ ಕೆಮಿಕಲ್, ವಿಷದ ಬಳಕೆ ಬೇಕೋ ಬೇಡ, ಬೇಕಾದರೆ ಅದರ ಮಾಡೋದ್ರಿಂದ ಪರಿಣಾಮ ಏನಾಗುತ್ತೆ, ಅದರಿಂದ ಅನಾನುಕೂಲ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಹಾಗೆ
ನಿರ್ವಹಣೆ ಅಂದ್ರೇನು? ಪ್ರಾಥಮಿಕವಾಗಿ ಜೈವಿಕ ಕ್ರಮಗಳಿರುತ್ತೆ ರೋಗ ಬಾಧೆಗಳನ್ನು ತಡೆಗಟ್ಟಲಿಕ್ಕೆ. ಎರಡನೇದು ರಾಸಾಯನಿಕ ಕ್ರಮಗಳಿರುತ್ತೆ. ಈ ಕ್ರಮಗಳನ್ನು ಅನುಸರಿಸಿ ಈ ರೋಗ ಬಾಧೆಗಳನ್ನು ನಾವು ಹತೋಟಿ ಮಾಡ್ಬೋದು. ಹಾಗಾದರೆ ತೋಟದ ಹಬ್ಬ ಅಂದ್ರೇನು, ಈ ಹಬ್ಬದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡಲಿಕ್ಕಾಗಿ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತು ಒಂದು ಸಂಪೂರ್ಣ ತೋಟದ ನಿರ್ವಹಣೆ ಅಂತ ಅಂದರೆ ಇವತ್ತು ಒಂದೇ ಒಂದು ವಿಚಾರ. ನಾನು 12 ಅಂಶಗಳನ್ನು ಹೇಳಿದೆ. ಏನು, ಭೂಮಿ ಹೇಳಿದೆ, ಮಣ್ಣು ಪರೀಕ್ಷೆ ಹೇಳಿದೆ, ಸಾವಯವ ಉತ್ಪನ್ನಗಳನ್ನು ಹೇಳಿದೆ, ರೋಗ ಬಾಧೆ ಹೇಳಿದೆ, ಹಾಗೆ ನೀರು ನಿರ್ವಹಣೆ ಬಗ್ಗೆ ಹೇಳಿದೆ, ಕಳೆ ನಿರ್ವಹಣೆ ಬಗ್ಗೆ ಈ 12 ಅಂಶಗಳನ್ನು ಹೇಳಿದೆ. ಈ ಒಂದೊಂದು ವಿಷಯಗಳ ಮೇಲೆ ಚರ್ಚೆ ಮಾಡಲಿಕ್ಕೆ 2 ತಾಸು ಮಾತಾಡೋಷ್ಟು ವಿಷಯ ನನ್ನಲ್ಲಿ ಇದೆ. ಅದನ್ನು ಹೇಳಲಿಕ್ಕೆ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಈ ತೋಟದ ಹಬ್ಬ ಅನ್ನೋ ಕಾನ್ಸೆಪ್ಟನ್ನು ಒಂದೇ ಒಂದು ರೈತರಿಗೆ ಮನ ಮುಟ್ಟುವಂತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು ನೀವು. ಹಾಗಾದರೆ ತೋಟದ ಹಬ್ಬ ಅಂದ್ರೇನು? ಇದು ಒಂದು ಒಳ್ಳೆ ಕಾನ್ಸೆಪ್ಟ್, ರೈತರಿಗಾಗಿ ಒಂದು ಒಳ್ಳೆ ಕಾನ್ಸೆಪ್ಟು. ಇವತ್ತು ಕೊಟ್ಟಿಗೆ ಗೊಬ್ಬರ ಅಷ್ಟು ಸಮಂಜಸ ಆಗಿಲ್ಲ. ಯಾಕಂದರೆ ಹಿಂದೆ ದನಿನ ಕೊಟ್ಟಿಗೆಯಲ್ಲಿ ಮಿನಿಮಮ್ ಒಂದು ವರ್ಷಕ್ಕೆ 100 ದಿವಸ ಒಬ್ಬ ರೈತ ಸೊಪ್ಪು ಕಡಿಯೋನು. 10 ಜಾತಿಯ ಸೊಪ್ಪನ್ನು ಕಡಿದು ದನಿನ ಸಗಣಿ ಜೊತೆ ಮಿಕ್ಸ್ ಆಗಿ, ಕಾಲಲ್ಲಿ ಮಿಕ್ಸ್ ಆಗಿ ತಿಪ್ಪೆಗೆ ಹೋಗೋದು. ತಿಪ್ಪೆಗೆ ಹೋದ್ಮೇಲೆ ಅದು ಎಲ್ಲ ಪೋಷಕಾಂಶಗಳ ಆಗಾರ ಒಂದು ಅದ್ಭುತವಾದ ಗೊಬ್ಬರ ಆಗೋದು. ಹಾಗಾಗಿ ಹಿಂದೆ ಸರ್ಕಾರಿ ಗೊಬ್ಬರಗಳು ಇರಲಿಲ್ಲ. ತಿಪ್ಪೆ ಗೊಬ್ಬರವನ್ನು ಬಳಸಿ ಅದ್ಭುತವಾದ ಬೆಳೆಯನ್ನು ಬೆಳೀತಿದ್ರು. ಬಟ್ ಈಗ ಆ ದನನೂ ಇಲ್ಲ, ಆ ಸಗಣಿನೂ ಇಲ್ಲ, ಆ ತಿಪ್ಪೆನೂ ಇಲ್ಲ. ಆಗಿರೋದ್ರಿಂದ ನಾವು ಈಗೇನು ಹೇಳ್ತೀವಿ ಅಂದರೆ ತೋಟದ ಹಬ್ಬ ಅನ್ನೋ ಕಾನ್ಸೆಪ್ಟ್ ಮಾಡಿರಿ. ಈ ತೋಟದ ಹಬ್ಬದ ಕಾನ್ಸೆಪ್ಟಲ್ಲಿ 1 ಎಕರೆಗೆ 4 ರಿಂದ 5 ದಿವಸ ಮೀಸಲಿಡಿ. ಅದು ಯಾವ ತಿಂಗಳಲ್ಲಿ? ಡಿಸೆಂಬರ್ ಆರ್ ಜನವರಿ ತಿಂಗಳಲ್ಲಿ ಮೀಸಲಿಡಿ. ಈ ಸಂದರ್ಭದಲ್ಲಿ ಏನು ಮಾಡ್ತೀರಿ ಅಂದರೆ ನಿಮ್ಮೆಲ್ಲ ಸ್ನೇಹಿತರನ್ನ, ಬಂಧು ಬಳಗದವ್ರನ್ನ ಒಂದು 8-10 ಜನ ಒಟ್ಟು ಮಾಡ್ಕೊಳ್ರಿ. 8-10 ಜನ ಒಟ್ಟು ಮಾಡ್ಕೊಂಡು ಅವತ್ತು ಹೆಣ್ಮಕ್ಳಿಗೆ ಒಂದು ಕೆಲಸ ಕೊಡ್ರಿ. ಏನಂದ್ರೆ ಅವ್ರು ಅಡುಗೆ ಮಾಡೋದು. 5 ದಿನದಲ್ಲಿ ವಿಶೇಷವಾದ ನಾನ್ ವೆಜ್ ತಿನ್ನೋರಿದ್ರೆ ನಾನ್ ವೆಜ್ ತಿನ್ಬಾರ್ದು. ಇಲ್ಲ ಅದನ್ನ ಪ್ಯೂರ್ ವೆಜಿಟೇರಿಯನ್ ಅಂದರೆ ಹುಗ್ಗಿ, ಹೋಳಿಗೆ, ಪಾಯಸ ಮಾಡ್ಬೋದು. ಅವ್ರು ಅಡುಗೆ ಮಾಡೋಕೆ ಹಚ್ಚಿರಿ. ಅದ್ರ ಜೊತೆಗೆ ಅಡುಗೆ ಮಾಡ್ಕೊಂಡು ತೋಟ ಕುತ್ಕೊಂಬರಕ್ಕೆ ಹೇಳ್ರಿ. ಅಲ್ಲಿ ನೀವೆಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಏನು ಮಾಡ್ತೀರಿ ಅಂದರೆ ಈ ಟ್ಯಾಕ್ಟರ್ ತಗೊಂಡು ಈ ಒಂದು 6-7 ಜನ 7-8 ಜನ ಸೇರ್ಕೊಂಡು ಇಡೀ ನಿಮ್ಮ ಏರಿಯಾದಲ್ಲಿ ಏನು ನೀವು ಪಾಯಿಂಟ್ ಮಾಡ್ಕೊಂಡಿರ್ತಿರಲ್ಲ, ಎಲ್ಲಿ ಮುತ್ತಲು ಸೊಪ್ಪು ಸಿಗುತ್ತೆ, ಎಲ್ಲಿ ಚಿದರಂಗ ಸೊಪ್ಪು ಸಿಗುತ್ತೆ, ಎಲ್ಲಿ ಚಿರ್ಕಿ ಸೊಪ್ಪು ಸಿಗುತ್ತೆ, ಮತ್ತು ಎಲ್ಲಿ ಗೊಬ್ಬರದ್ದು ಸೊಪ್ಪು ಸಿಗುತ್ತೆ, ಏನೇನು ಸೊಪ್ಪು ಸಿಗುತ್ತೆ ನಿಮ್ಮ ಅಕ್ಕಪಕ್ಕ ಪಬ್ಲಿಕ್ ಪ್ರಾಪರ್ಟಿ ಎಲ್ಲಿ ಸೊಪ್ಪು ಸಿಗುತ್ತೆ, ಅಥವಾ ಸ್ನೇಹಿತರ ಹೊಲದಲ್ಲಿ ಅಥವಾ ನೆಂಟರಿಷ್ಟು ಹೊಲದಲ್ಲಿ ಎಲ್ಲೋ ಒಂದು ದೊಡ್ಡ ಮರ ಬೆಳೆದಿರುತ್ತೆ, ಸೊಪ್ಪಿನ ಮರ, ಅದೆಲ್ಲ ಸೊಪ್ಪುಗಳನ್ನು ಕಡಿದು, ಮತ್ತು ಈ ಜೋಳದ ಅವಧಿ ಎಲ್ಲ ಬೆಂಡೆಲ್ಲ ಸಿಗುತ್ತೆ, ರೋಡಿನ ಸೈಡ್ ಓಡಿಸಿಬಿಟ್ಟಿರ್ತಾರೆ, ಅದೆಲ್ಲ ಎಲ್ಲೆಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ರಿ. ಆ ಹಬ್ಬದ ಕಾನ್ಸೆಪ್ಟಲ್ಲಿ ನೀವೇನು ಮಾಡ್ತೀರಿ ಅದನ್ನೆಲ್ಲ ಹೇರಿ ಒಂದು ದಿವಸಕ್ಕೆ ಕಡಿಮೆ ಅಂದರೂ ನೀವು 7-8 ಜನ ಸೇರ್ಕೊಂಡ್ರೆ ಮಿನಿಮಮ್ ಒಂದು ದಿವಸಕ್ಕೆ 6 ಟ್ರ್ಯಾಕ್ಟರ್ ಸೊಪ್ಪು ಸೆದಿಯನ್ನು ಹೇರಿ ತೋಟಕ್ಕೆ ಹಾಕ್ಬೋದು. ಒಂದು ದಿವಸಕ್ಕೆ 6 ಟ್ರ್ಯಾಕ್ಟರ್ ಅಂದರೆ ನೀವು 5 ದಿವಸ ಅಂದರೆ ಎಷ್ಟಾಯ್ತು? 6-5 30 ಟ್ರ್ಯಾಕ್ಟರ್ ಬಂತು. 30 ಟ್ರ್ಯಾಕ್ಟರ್ನ ನೀವು ಹೇರ್ರಿ. ನಿಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ, ಅದನ್ನೆಲ್ಲ ತೋಟ ತುಂಬ ಹೊದಿಕೆ ಹಾಕಿಬಿಡ್ರಿ. ಹಾಸಿಗೆ ಹಾಸಿದಂಗೆ ಹಾಸಿಬಿಡ್ರಿ. ನಿಮ್ಮಲ್ಲಿ ಈ ಒಂದು ಹೊದಿಕೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನೀರಿನ ಒತ್ತಡ ನೋಡಿ. ಇದರಿಂದ ಬೆನಿಫಿಟ್ಸ್ ಏನು? ಈ ತೋಟದ ಹಬ್ಬದ ಇದೆಲ್ಲ ನೀವು ಸೊಪ್ಪು ಸೆದಿ ತಂದು ತೋಟಕ್ಕೆ ಹಾಕಿದ್ರಿ. ಇದರಿಂದ ಬೆನಿಫಿಟ್ಸ್ ಏನಂದರೆ ಈ ಸೊಪ್ಪು ಸೆದಿಯಲ್ಲಿ ಎಲ್ಲ ತರಹದ ಪೋಷಕಾಂಶಗಳು ನಿಮ್ಮ ತೋಟಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಅನುಪಯುಕ್ತ ಕಳೆಗಳ ನಿರ್ವಹಣೆ, ಸಂಪೂರ್ಣ ಕಳೆಗಳ ನಿರ್ಮೂಲನೆ ಆಗ್ಬಿಡುತ್ತೆ. ಅಂದರೆ ಆ ತೋಟದಲ್ಲಿ ಯಾವುದೇ ಕಳೆಗಳು ನೀವು ಕಡಿಮೆ ಹಾಕಿದ್ದು ನೀವು ಒಂದು ಅರ್ಧ ಅಡಿಯಿಂದ 1 ಅಡಿ ಹೈಟ್ ಬರುತ್ತೆ, ಅಲ್ಲಿ ಯಾವುದೇ ಕಳೆಗಳು ಬೆಳೆಯಲಿಕ್ಕೂ ಸಾಧ್ಯ ಇಲ್ಲ. 2, 3ನೇದು ನೀವು 10 ದಿವಸಕ್ಕೊಂದು ಸತಿ ನೀರು ಕೊಡ್ತಾ ಇದ್ರಿಂದ ಈ ತೋಟ ಹಬ್ಬದ ಕಾನ್ಸೆಪ್ಟ್ ಮಾಡಿದ್ರೆ ನೀವು 20 ದಿವಸಕ್ಕೊಂದು ನೀರು ಕೊಡ್ಬೋದು. ಅಂದರೆ ಒಂದು ವಾರ ನೀರನ್ನು ಉಳಿಸ್ಬೋದು. ಅದ್ರ ಜೊತೆಗೆ ನಿಮ್ಮ ಮೈಕ್ರೋಬ್ಸ್ ಅಂತ ಏನು ಮಾತಾಡ್ತೀವಿ, ಎರೆಹುಳುಗರು, ಮೈಕ್ರೋಬ್ಸು, ಇವಕ್ಕೆ ಬೆಚ್ಚನೆ ಮನೆ ಆಗುತ್ತೆ ಇದು ಹೊದಿಕೆ. 4ನೇದು ಏನು, ಎರೆಹುಳುಗಳಿಗೆ ಮತ್ತು ಮೈಕ್ರೋಬ್ಸ್ಗೆ ಬೆಚ್ಚನೆಯ ಮನೆ ಆಗುತ್ತೆ. ಹಾಗೆ ಮತ್ತೇನಾಗುತ್ತೆ ಅಂತಂದರೆ ನಿಮಗೆ ಭೂಮಿಯ ಪಿ ಎಚ್ ರಸಸಾರ ಸರಿ ಬರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಆತ್ಮೀಯ ರೈತ ಬಾಂಧವರೇ. ಹಾಗಾಗಿ ನಾವು ಈ ಸೊಪ್ಪು ಸದಿಯಲ್ಲಿ ಏನೇನು ನ್ಯೂಟ್ರಿಯೆಂಟ್ ಇದೆ ಎಲ್ಲ ನ್ಯೂಟ್ರಿಯೆಂಟು ಸಪ್ಪಲ್ಲೇ ಇರೋದು. ಹಾಗಿರೋದ್ರಿಂದ ಈ ಸೊಪ್ಪನ್ನು ನೀವು ತೋಟಕ್ಕೆ ತಂದು ಹಾಕೋದ್ರಿಂದ ನಿಮ್ಮ ಬೆಳೆಗಳಿಗೆ ಬೇಕಾದ ಎಲ್ಲ ಸಾವಯವ ಪೋಷಕಾಂಶಗಳು ಸಹ ನಿಮ್ಮ ತೋಟಕ್ಕೆ ಲಭಿಸುತ್ತೆ ಅಂತ. ಇಂತಹ ಕಾನ್ಸೆಪ್ಟ್ಗಳನ್ನು ನೀವು ತೋಟದಲ್ಲಿ ಮಾಡೋದ್ರಿಂದ ನೀವು ಸಾವಯವ ಪದ್ಧತಿಯಲ್ಲಿ ಹೆಚ್ಚು ಸುಸ್ಥಿರ ಕೃಷಿಯನ್ನು ಮಾಡಿ ಹೆಚ್ಚು ಆದಾಯ ಗಳಿಸ್ಬೋದು. ಆತ್ಮೀಯ ರೈತ ಬಂದವರೇ, ಪ್ರತಿಯೊಬ್ಬ ರೈತರು ಈ ಕಾನ್ಸೆಪ್ಟ್ಗಳನ್ನು ನೀವು ಅನುಸರಿಸ್ರಿ ಅನ್ನೋದು ನನ್ನ ಮನವಿ. ನಮಸ್ಕಾರ. ಸ್ಫೂರ್ತಿ ಟ್ರೇಡರ್ಸ್ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಟ್ರೇಡರ್ಸ್ ಯೂಟ್ಯೂಬ್ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದು ಯಾಕಂದರೆ ಹಲವಾರು ರೈತರಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಶೇರ್ ಮಾಡೋದ್ರಿಂದ ಈ ಮಾಹಿತಿಗಳು ನಮ್ಮ ಕರ್ನಾಟಕದಂಥ ರೈತರಿಗೆ ಮುಟ್ಟೋದ್ರಿಂದ ಒಂದಿಷ್ಟು ರೈತರಿಗೆ ಅನುಕೂಲ ಆಗ್ಬೋದು ಅನ್ನೋದು ನನ್ನ ಭಾವನೆ. ಇಲ್ಲಿ ಯಾವುದೇ ಬಿಸ್ನೆಸ್ ಕಾನ್ಸೆಪ್ಟ್ ಇಲ್ಲ. ಹಾಗಿರೋದ್ರಿಂದ ದಯಮಾಡಿ ನೀವು ನಮ್ಮ ಮಾಹಿತಿಗಳು ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.